ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಕೆಲವಿಷ್ಟು ಹೋಮ್ ರೆಮಿಡಿಗಳನ್ನ ಹೇಳ್ತೀನಿ. ಕಿಡ್ನಿನ ಹೇಗೆ ಡಿಟಾಕ್ಸ್ ಮಾಡ್ಕೊಳ್ಳೋದು. ಈಗ ಶುಗರ್ ಸಮಸ್ಯೆ ಬಂದವ್ರಿಗೆ, BP ಸಮಸ್ಯೆ ಬಂದವ್ರಿಗೆ, ಇಂಥವ್ರಿಗೆಲ್ಲ ಏನಾಗ್ತದೆ, ಕಿಡ್ನಿ ಪ್ರಾಬ್ಲಮ್ಗಳು ಬಂದಿರ್ತದೆ. ಇನ್ನು ಏನೋ ಸಮಸ್ಯೆ ಬಂದಿಲ್ಲ ಆದ್ರೂ ಕೂಡ ನಮ್ ಕಿಡ್ನಿ ಚೆನ್ನಾಗಿ ಇಟ್ಕೋಬೇಕು ನಾವು ಅಂತ ಅನ್ನೋರು ಈ ಒಂದಿಷ್ಟು ಜ್ಯೂಸ್ ಗಳನ್ನ ನೀವು ತಪ್ಪದೆ ನಿಮ್ಮ ಒಂದು ಡಯಟ್ ಅಲ್ಲಿ, ನಿಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ನೀವು ರೂಢಿಸ್ಕೊಳ್ಬೇಕಾಗ್ತದೆ. ಯಾವೆಲ್ಲ ಜ್ಯೂಸ್ ಗಳು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬೀಟ್ರೂಟ್ ಜ್ಯೂಸ್. ಬೀಟ್ರೂಟ್ ಮತ್ತೆ ಆಪಲ್ ಅನ್ನ ಅದೆರಡನ್ನು ಮಿಕ್ಸಿ ಮಾಡಿ ಕುಡಿಯೋದ್ರಿಂದ, ಜ್ಯೂಸ್ ರೂಪದಲ್ಲಿ ಸೇವಿಸೋದ್ರಿಂದ ಏನಾಗ್ತದೆ, ನಿಮ್ಮ ಕಿಡ್ನಿ ಡಿಟಾಕ್ಸ್ ಆಗ್ತದೆ. ಇನ್ನು ವಿಶೇಷವಾಗಿ ಕಿಡ್ನಿ ಸಮಸ್ಯೆ ಆಲ್ರೆಡಿ ನಿಮಗೆ ಬಂದಿದೆ, ಕ್ರಿಯೇಟರ್ ವೇರಿಯೇಷನ್ ಇದೆ ಅಂತ ಹೇಳೋರು, ನಿಮ್ಗೆ ಶರಪುಂಕ ಅಂತ ಸಿಗ್ತದೆ. ಈ ಶರಪುಂಕದ ಕಷಾಯವನ್ನ ಪ್ರತಿನಿತ್ಯ ನೀವು ಸೇವಿಸಬೇಕು. ಇದನ್ನ ಸೇವಿಸೋದ್ರಿಂದ ಲಿವರ್ ಜೊತೆ ಕಿಡ್ನಿ ಇವಕ್ಕೆರಡಕ್ಕೂ ಕೂಡ ಬೆನಿಫಿಟ್ ಇದೆ. ಇದು ಪ್ರತಿಯೊಂದನ್ನು ಉಪಯೋಗಿಸ್ಕೊಂಡು ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಈ ಕಿಡ್ನಿ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಶರಣಾರ್ಥಿ.